ಕೇಶವ ಸ್ವಾಮಿಯವರು, ಮಾಲಿಂಗೌಡರು, ರಾಮಲಿಂಗಪ್ಪ, ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶೇಖಣ್ಣನವರು, ಪುರಸಭೆಯ ಉಪಾಧ್ಯಕ್ಷರಾಗಿ ಕೆ ನಟರಾಜ, ಕೆ ನಾಗಭೂಷಣ, ಕೆ ವೀರೇಶ, ಪುಟ್ಟ ಮಲ್ಲಿಕಾರ್ಜುನ, ಅಂಡಿಜೋಗಿ ಸಂಗೀತ, ಶ್ರೀಮತಿ ಜಯಶ್ರೀ, ಶ್ರೀಮತಿ ನಾಗವೇಣಿ, ಎನ್ ನಾಗರಾಜ, ಕಬ್ಬಲ್ ಲಕ್ಷ್ಮಿ, ಕೆಸಿ ಲಲಿತಮ್ಮ, ಪುರಸಭೆ ಸದಸ್ಯರಾಗಿರ್ತಕ್ಕಂಥ ತಾವೆಲ್ಲರೂ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ನರಸಪ್ಪ ಯಾದವ್, ಚಾನಲ್ ಚನ್ನಬಸವರಾಜ ಗೌಡರು, ಕೆ ಮಲ್ಲಿಕಾರ್ಜುನ ಅಧ್ಯಕ್ಷರು, ಹಿಂದುಳಿದ ವರ್ಗಗಳ ವಿಭಾಗ, ಚನ್ನಬಸವರಾಜ್ ಅವರು, ಕೆ ಎಹಮದ್ ಪಾಷಾ, ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಎನ್ ನಾಗರಾಜ್, ದಯಮಾಡಿ ವೇದಿಕೆಗೆ ಬರಬೇಕಾಗಿ ಮನವಿ ನಡೆಸಿಕೊಂಡಿದ್ದೇವೆ. ಕೆ ಎಹಮದ್ ಪಾಷಾ, ಕೈ ಎಲ್ಲಿ ಮಾಡ್ತೀವಿ ಲೈಟ್ ಸದಸ್ಯರಾಗಿರ್ತಕ್ಕಂಥ ಮರದೇನವರ ವೇದಿಕೆಗೆ ಆಗಮಿಸಬೇಕು. ನಂಬರ್ 3 ಮರದೇನವರ ವೇದಿಕೆಗೆ ಆಗಮಿಸಬೇಕು. ಚನ್ನಬಸವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು. ಚನ್ನಬಸವ ಅದೇ ರೀತಿಯಾಗಿ ಪುರಸಭೆ ನಾಗರಾಜ್ ನಂಬರ್ 3 ನಾಗರಾಜನವರು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ವೇದಿಕೆಯನ್ನು ಆಗಮಿಸಬೇಕು. ಗಣ್ಯರು ಶಾಸಕರು ಸಾಹೇಬರು ಸುಪ್ರೀತ್ ಸಾರ್ ಅವರು ಒಂದೆರಡು ನುಡಿಗಳನ್ನು ಮಾತಾಡಬೇಕಂತ ಕೇಳ್ಕೊಳ್ತೇವೆ. ನಮಸ್ಕಾರ. ಮೊದಲಿಗೆ ವೇದಿಕೆ ಅಖಿಲ ಸಾಹೇಬರಿಗೆ, ಪುರಸಭೆಯ ಅಧ್ಯಕ್ಷರು, ಹಾಗೂ ಊರಿನ ಎಲ್ಲ ಮುಖಂಡರು, ಎಲ್ಲ ಅತ್ತಗೆಯರಿಗೆ ಎಲ್ಲರಿಗೂ ವಂದಿಸುತ್ತಾ, ವೇದಿಕೆ ಮೇಲೆ ಮಾತಾಡಲಿಕ್ಕೆ ಭಾಳ ಖುಷಿ ಇದೆ. ಮುಖಂಡರಿಗೆ ಸಾಹೇಬರು ನಮಗೆಲ್ಲ ಅವಕಾಶ ಮಾಡಿಕೊಡೋದಕ್ಕೆ, ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸಾಹೇಬ್ರಿಗೆ ಫಸ್ಟು ಚರಣಾಗಿರ್ತೀವಿ. ಯಾಕಂದರೆ ಮೊಟ್ಟ ಮೊದಲಿಗೆ ನಾವೆಲ್ಲ ಸುಮಾರು 10 ವರ್ಷ ಆಯಿತು ಸರ್ವಿಸು. ಎಲ್ಲ ಕಡೆ ನೋಡ್ತೀವಿ ನಾವು, ಎಲ್ಲ ಕಡೆ ಸುಮಾರು ಆಲ್ಮೋಸ್ಟ್ ಎಲ್ಲ ಕಡೆ ಎಂ ಪಿ ಸಾಹೇಬ್ ಹತ್ರ ಕೆಲಸ ಮಾಡಿದ್ದೀವಿ. ಬಟ್ ನಮ್ಮ ಎಂ ಎಲ್ ಸಾಹೇಬ್ ಹತ್ರ ಯಾವಷ್ಟು ಸೇವಕ್ಕೆ ಆಗ್ತಿಲ್ಲ. ಯಾಕಂದರೆ ಯಾವಾಗ ಫೋನ್ ಮಾಡಿ ನಾವು ದಿನಕ್ಕೆ ಸಾಹೇಬರು ನಾವು ದಿನಕ್ಕೆ 3-4 ಸಲ ಫೋನ್ ಮಾಡ್ತೀವಿ.
ಯಾರು ಅದನ್ನಷ್ಟು ಸ್ವಾರ್ಥ ವಿರುದ್ಧ ಮಾಡಿ ಅದನ್ನ ಮಾಡಿ ಅವ್ರ ಪರವಾಗಿ ಮಾಡಿ ಯಾವುದೇ ಕಾರಣಕ್ಕೆ ಹೇಳಿದ್ರೆ ನ್ಯಾಯವಾಗಿ ಏನಿದೆ ಅದನ್ನ ಮಾಡಪ್ಪ ಅಂತ ಹೇಳ್ತಾರೆ. ಸೊ ನಮಗೆ ಅದೊಂದು ಒಳ್ಳೆಯ ಶಕ್ತಿ ನಮ್ಗೆ. ಯಾಕಂದ್ರೆ ಸೊ ನಮ್ಮ ಮನಸ್ಥಿತಿ ಅದೇ ಥರ ಇರೋದ್ರಿಂದ ಸೊ ಅವರು ಬಡವ್ರ ಪರವಾಗಿನೇ ಕೆಲಸ ಮಾಡಿಕೊಂಡು ನ್ಯಾಯ ಪರವಾಗಿ ಕೆಲಸ ಮಾಡೋದು. ಸೊ ಯಾವುದೇ ಇರಲಿ ಅನ್ಯಾಯವಾದ ಮಾಡಕ್ಕೆ ಬೇಡ. ಯಾವಾಗಲೂ ನಮ್ಗೆ ಹೇಳೋದಷ್ಟೇ ಮಾತು. ಸೊ ಆದ್ದರಿಂದ ಸಕ್ಸಸ್ಫುಲಿ ದಯವಿಟ್ಟು ಕುರುಗೋಡು 2 ವರ್ಷ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಡವಸಣ್ಣವರು ವೇದಿಕೆಗಳು ಆಗಬೇಕು. ಸೊ 2 ವರ್ಷ ಮುಗಿಸಿದ್ದೀನಿ ಸರ್. ಮತ್ತೆ ಇನ್ನೊಂದು ವರ್ಷ ಅವಕಾಶ ಮಾಡಿಕೊಂಡಿದ್ದಾರೆ. ಸೊ ಇನ್ನೊಂದು ವರ್ಷನೂ ಸಹಿತವಾಗಿ ಸೊ ತಮ್ಮ ಒಂದು ಸೇವೆ ಮಾಡಲಿಕ್ಕೆ ನಾನು ಬಯಸ್ತೀನಿ. ಸೊ ಅದೇ ರೀತಿಯಾಗಿ ಸಾಹೇಬರು ಎಷ್ಟೋ ವಿಚಾರಗಳು ಇರ್ಬೋದು. ಯಾವುದೇ ವಿಚಾರ ಅಂತ ಒಂದು ಡೆವಲಪ್ಮೆಂಟ್ ವರ್ಕ್ ಅಂತಂದ್ರೆ ಸೊ ನಾವು ಈಗ ನೋಡ್ಬೋದು ಕೊಡೂರು ಕ್ಲಾಸ್ ಟು ಕಂಪ್ನಿವರೆಗೂ ಮೇನ್ ರೋಡ್ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ರೆ ಎಲ್ಲ ಲೈಟಿಂಗ್ ಸಮೇತವಾಗಿ ಎಕ್ಸಿಡೆಂಟ್ ಮುಂಚೆ ಎಷ್ಟು ಆಗ್ತಿದ್ವು ಅಂತಂದ್ರೆ ನಮಗೆ ಬೇಸರ ಆಗೋದು. ಎಡೆಗಳು ಎಂತಾಗ್ತದೆ, ಎಡೆಗಳು ಎಂತ ಸಲುವಾಗಿ ಸೆಲ್ಸ್ ಕಿಡ್ನಾಪ್ ಮಾಡೋರು. ಸೊ ಅವರೆಲ್ಲ ಪಾಲಕರು ಎಲ್ಲ ವಿಚಾರ ನೋಡ್ಕೊಂಡು ನಮಗೆ ಅನಿಸ್ತದೆ ಯಾವಾಗ ಚೆನ್ನಾಗಾಗ್ತಾ ಹೋಗ್ತದೆ. ಇವೆಲ್ಲ ನೋಡ್ಕೊಂಡ್ರೆ ಎಕ್ಸಿಡೆಂಟ್ ರೇಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಅಪಘಾತಗಳ ಸಂಖ್ಯೆನೂ ಕಡಿಮೆ ಆಗಿದೆ. ಸೊ ಅದಕ್ಕೆ ಮಾನ್ಯ ಎಮ್ ಎಲ್ ಸಾಹೇಬರು ಭಾಳಷ್ಟು ಪ್ರತಿ ಹಳ್ಳಿಗೂ ರೋಡ್ ಆಗ್ತಾ ಇದ್ದಾವೆ. ಸೊ ಅದಕ್ಕೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತದೆ. ಸೊ ಇತ್ತೀಚೆಗೆ ನಾವೇನು ಮಾಡಿದ್ವಿ, ಈ ರೋಡ್ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸ್ತೀವಿ ಅಂತಂದ್ರೆ ಯಾಕಂದ್ರೆ ನಾವು ಆ್ಯಕ್ಚುಲಿ ಸಾಹೇಬರು ಎಷ್ಟೋ ಗುದ್ದಾಡ್ಕೊಂಡು ಎಲ್ಲರೂ ಯಾರೋ ಜೊತೆ ವಾದ ಮಾಡಿ ರೋಡ್ ಕಾಂಟ್ರಾಕ್ಟ್ ಎಲ್ಲರೂ ತೊಗೊಂಬಂದಿರ್ತಾರೆ ನಿಮಗೆ. ಬಟ್ ನಾವೇನು ಮಾಡ್ತೀವಿ, ಪಟ್ಲಂತಾವು ಸೊ ಪಟ್ಲ ಬೀಲ್ ಹಾಕಿ ರೋಡ್ ಮೇಲೆ ಹೋಗಿಸಿ ನಮ್ಮ ರಸ್ತೆ ನಾವು ಮಾಡ್ತೀವಿ. ಮತ್ತೆ ಒಳ್ಳೆ ಸರ್ ನಮ್ಮ ಊರಿಗೆ ರಸ್ತೆ ನಾವು ಮಾತುಗಳು ಕೇಳಬಹುದು. ನಾವು ಸಾಹೇಬ್ರಿಗೆ ನಾವು ಪರ್ಸನಲ್ ರಿಕ್ವೆಸ್ಟ್ ಮಾಡಿಕೊಂಡು ಈ ಸಾಹೇಬ್ರದ್ದು ಆದೇಶ ಆಗಿದೆ. ಯಾವ ಪಟ್ಲ ಹಾಕಿಕೊಂಡು ರೋಡ್ ಹೋಗ್ತಾರೆ 50 ರೂಪಾಯಿ ದಂಡ ಹಾಕೋದು. ಸಾಹೇಬ್ರು ಒಂದು ವಿಚಾರ ಹೇಳಿದೆ, ಯಾರಿಗೂ ದಂಡ ಹಾಕೋದು ಬೇಡ, ಏನು ಬೇಡ, ಜಸ್ಟ್ ಜನರಿಗೆಲ್ಲರೂ ಅವೇರ್ನೆಸ್ ಕೊಡೋದು, ಎಲ್ಲರಿಗೂ ತಿಳಿಸಿ ಹೇಳು. ಯಾಕಂದ್ರೆ ರೈತರು ಒಂದು ಬೆಳೆ ಬೆಳೆದ 50 ರೂಪಾಯಿ ಉಳಿಸ್ಕೋಬೋದು ದೊಡ್ಡ ಪಾಪ ಆಗಿರುತ್ತೆ. ಅವ್ರು 50 ರೂಪಾಯಿ ದಂಡ ಬೇಡ ಅಂತ ನಾವು ಒಂದು ವಿಚಾರವೇ ಇರ್ತೀವಿ. ಯಾವುದೇ ಕಾರಣಕ್ಕೂ ಒದರ್ಕೊಂಡು ಯಾರಿಗೂ ದಂಡ ಹಾಕಿಲ್ಲ. ಬಟ್ ಏನಂತಂದ್ರೆ ಸಾಹೇಬ್ರಿಗೆ ಎಲ್ಲ ಊರು ಹಳ್ಳಿಗೆ ಅವೇರ್ನೆಸ್ ಮಾಡೋದಕ್ಕೆ ಇವತ್ತೆಲ್ಲ ನಮ್ಮ ಊರು ಮೇಲೆ ಯಾವುದೇ ಕಾರಣಕ್ಕೂ ಒಂದು ಪ್ರಧಾನವಿದ್ದು ಹೋಗ್ತಾ ಇದೆ. ಇವಾಗೆಲ್ಲ ಕೆಲವು ಹಳ್ಳಿಗೆಲ್ಲ ಕದಮುಚ್ಚಿ ಎಲ್ಲ ಹೋಗ್ತಾ ಇದ್ದಾರೆ. ಬಟ್ ಅದನ್ನು ಕಂಟ್ರೋಲ್ ಮಾಡ್ತೀವಿ. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ಸೊ ಮೆಣಸಿನಕಾಯಿ ಸೀಸನ್ ಅಂತ ಬಂದಾಗ, ಸ್ಪೆಷಲಿ ಕಟಾವು ಸೀಸನ್ ಬಂದಾಗ ಮೆಣಸಿನಕಾಯಿ ಮಾಡ್ತಾರೆ ಏನಾಗುತ್ತೆ, ನಾವೆಲ್ಲ ಗೂಡ್ಸ್ ಗಾಡಿಗೆಲ್ಲ ಪ್ಯಾಸೆಂಜರ್ ತುಂಬಿಕೊಂಡು ಹೋಗ್ತಾರೆ. ಗೂಡ್ಸ್ ಗಾಡಿ ಪ್ಯಾಸೆಂಜರ್ ತುಂಬಿಕೊಂಡು ಹೋಗ್ಬೇಕಾದ್ರೆ ನೀವು ನಮ್ಗೆಲ್ಲ ಗೊತ್ತಿಲ್ಲ, ಕೇಸ್ ಹಾಕೋದು ನಾನು ಎಲ್ಲ ಗಾಡಿಗೂ ಗೂಡ್ಸ್ ಗಾಡಿ ಪ್ಯಾಸೆಂಜರ್ ಹಾಕೋದು ಕೇಸ್ ಹಾಕೋದು ನಾನು. ದಂಡ ಕಟ್ಟೋರು ಮಾತ್ರ ಯಾರು ಗಾಡಿ ಹತ್ರ ಕಳ್ಸ್ಕೊಂಡಿಲ್ಲ, ರೈತರ ಹತ್ರ ಕಳ್ಸ್ಕೊಂಡಿಲ್ಲ. ದಂಡ ಕಟ್ಟೋರು ಯಾರು ML ಸಾಹೇಬ್. ಅವ್ರು ಹೇಳ್ತಾರೆ ದಂಡ ಹಾಕಿದ್ರೆ ನನಗೆ ಹಾಕಪ್ಪ, ಜನರಿಗೆ ಹಾಕೋಣ, ರೈತರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಥರ ಜನಪ್ರಿಯ ಶಾಸಕರು ಸಿಗೋದು ಅಪರೂಪ. ಯಾಕಂದ್ರೆ ಯಾರು ಹೇಳ್ತಾರೆ ದಂಡ ನನಗೆ ಹಾಕಪ್ಪ, ರೈತರಿಗೆ ಹಾಕಪ್ಪ ಅಂತ ಯಾರು ಹೇಳೋ ಸಾಧ್ಯತೆ ಇಲ್ಲ. ಸೊ ನಮ್ಗದು ಖುಷಿ ಇದೆ. ಯಾಕಂದ್ರೆ ಸೊ ಜನರಿಗೆ ಇದು ಅವೇರ್ನೆಸ್ಸು ಆಗುತ್ತೆ. ಪ್ಲಸ್ ಸಾಹೇಬ್ರು ಹೇಳ್ತಾರೆ 5 ಕೇಸ್ ಹಾಕೋದು 5 ಕರ್ಕೊಂಡು ಹೋಗಿ ಎಲ್ಲ ವಾರ್ನಿಂಗ್ ಮಾಡೋದು, ಎಲ್ಲ ಹೊಸ ಹುಡುಗರೆಲ್ಲ ಗಾಡಿ ಓಡಿಸ್ತಾರೆ. ಸೊ ಅಂಥವರೆಲ್ಲ ವಾರ್ನಿಂಗ್ ಕೊಡಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸೊ ಆದ್ದರಿಂದ ಸೊ ಸಾಹೇಬ್ರ ಬಗ್ಗೆ ಜಾಸ್ತಿ ಕಾಳಜಿ ಇರೋದು ಏನಂತಂದ್ರೆ ಸೊ ಹೆಣ್ಮಕ್ಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅಂತ ಹೇಳ್ಬೇಕು. ಸೊ ಆದ್ದರಿಂದ ಸೊ ಎಲ್ಲ ತಾಯಂದಿರಿದ್ದಾರೆ ಇದೆ. ಸೊ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಶನ್ಸ್ ಕೊಡಿಸಿ ಸೊ ಸಾಹೇಬ್ರ ಆಶೆಯನ್ನು ಏನೇನಿದ್ದಾವು ಸೊ ಎಲ್ಲ ಈಡೇರಿಸಿದೆ ಹೇಳ್ಬಿಟ್ಟು ಈಗ ತಿಳಿಸ್ತೀನಿ. ಸೊ ಅದರಿಂದ ಸೊ ನನಗೆ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಸುತ್ತ ನಾನು ಹಾಗೂ ಅವರ ಒಂದು ನುಡಿಗಳನ್ನು ಮಾತಾಡಲೇಬೇಕಂತ ಮಾತಾಡ್ಬೇಕು. ಈಗ ಮಾತಾಡ್ಬೇಕ ಈ ಬಯಲಾಟದಿದ್ದಾಗ ಮಾತು ಕೇಳಲ್ಲ. ಹಂಗಾಗಿ ನಾನೇನಪ್ಪ ಸುಪ್ರೀತ್ ನಾನೇನು ಹೇಳ್ಬೇಕೆಲ್ಲ ಹೇಳಿಲ್ಲ. ನನಗೆ ಗೊತ್ತೇ ಕುರುಗೋಡು ದೊಡ್ಡ ಸಂಪ್ರದಾಯದಿಂದ ನಮ್ಮ ಕುರುಗೋಡು ಜನತೆ ಶಾಂತಿಯುತವಾಗಿ ಬಹಳ ನೆಮ್ಮದಿಯಾಗಿರ್ಬೇಕು ಅನ್ನೋದ್ಬಿಟ್ಟು ಬೇರೆ ಏನು ಆಲೋಚನೆ ಮಾಡಲ್ಲ. ಅಧಿಕಾರ ಯಾರು ಕೂಡ ಶಾಶ್ವತವಾಗಿರಲ್ಲ. ಇವತ್ತು ಒಳ್ಳೆ ಅಧಿಕಾರಿಗಳು ಬಂದಿದ್ದಾರೆ. ನರಸಪ್ಪ ಇರಲಿ, ನಮ್ಮ ಸುಪ್ರೀತ್ ಇರಲಿ, ಇಲ್ಲದವರು ಇರಲಿ, ಗೌರವಿತವಾಗಿ ನಮ್ಮ ಜನರು ಬಂದಾಗ ಕುಂತ್ಕೊಂಡು ಮಾತಾಡಿ ಒಂದು ನ್ಯಾಯಯುತವಾಗಿ ಮಾಡೋಂಥ ಕೆಲಸ ಇವತ್ತೇನೋ ನರಸಪ್ಪ ಇರಲಿ, ನಮ್ಮ ಸುಪ್ರೀತ್ ಇರಲಿ, ಅದೇ ರೀತಿ ಹಿರೇಗೌಡರಲ್ಲಿ ಮಾಡ್ತಾರೆ. ಕುರುಗೋಡು ಜನತೆಗೆ ಇಲ್ಲಿ ಓದಂಥ ಮಕ್ಕಳು ಬಳ್ಳಾರಿಗೆ ಹೋಗ್ತಾರೆ. ಅಂದರೆ SLC ಮುಗಿದ ಮೇಲೆ 6ನೇ ಕ್ಲಾಸ್ ಮುಗಿದ ಮೇಲೆ ಇವತ್ತು ಕುರುಗೋಡಿಗೆ ನಮಗೆ ಈ ಕಾರ್ಮಿಕ ಕೆಲಸ ಏನು ಮಾಡ್ತಾರೆ, ಆಟೋ ರಿಕ್ಷಾ 16 ಇಲಾಖೆ ಬರ್ತಾವ. ಆ ಕಾರ್ಮಿಕ ಇಲಾಖೆಯಿಂದ ಮೊರಾರ್ಜಿ ದೇಸಾಯಿ ಶಾಲೆ ಐತಿ. ಸುಮಾರು 300 ಜನ ಮಕ್ಕಳು ಕುರುಗೋಡು ಸುತ್ತಮುತ್ತ ಇರೋಂಥ ಮಕ್ಕಳಿಗೆ ಅಲ್ಲಿ ಶಾಲೆ ಓದಲಿಕ್ಕೆ
ಊಟ ಮತ್ತು ವಸತಿ 5 ಎಕರೆ ಶಾಲೆ ಕಟ್ಟಕತ್ತೀವಿ. ಅದಾದ್ಮೇಲೆ ಹೊಸ ಗಡಿಕೆಯಲ್ಲಿ ಗಾಂಧಿ ತತ್ವ ಶಾಲೆ ಅಂತ, ಆ ಗಾಂಧಿ ತತ್ವ ಶಾಲೆಯಲ್ಲಿ ಕೂಡ ಒಂದು 250-300 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ವಸತಿ ಜೊತೆಗೆ ಊಟದ ಜೊತೆಗೆ ಅಲ್ಲಿ ಕೂಡ ಅಷ್ಟು ಮಾಡಕ್ಕೆ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಓದಂತ ಮಕ್ಕಳಿಗೆ ಬಹಳಷ್ಟು ಬೇಗ ಅಂದ್ರೆ ಬಳ್ಳಾರಿಗೆ ಹೋಗಿ ಓದ್ಬೇಕಂತ ಒಂದಕ್ಕೋಸ್ಕರ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಅನೇಕ ಜನ ತಾಯಂದ್ರದಾರ ಬಿಡಿಸಿ 15 ವರ್ಷಕ್ಕೆ ಮದುವೆ ಮಾಡ್ತಾರ. ಹಂಗಾಗಿ ಈ ವರ್ಷ ಈ 5 ವರ್ಷದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಕತ್ತೀವಿ. ಅದ್ರಲ್ಲಿ ನಮ್ಮ ಮಕ್ಕಳು ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂದ್ರಂತ ಕೆಲಸ ಆಗ್ಬೇಕು. ಹಂಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ ಇವತ್ತು ಕುರುಗೋಡಿಗೆ ಎಲ್ಲಾ ರೀತಿಯ ಅಭಿವೃದ್ಧಿ, ಮಿನಿ ವಿಧಾನಸೌಧ, 100 ಬೆಡ್ ಹಾಸ್ಪಿಟ್ಲು, ಪುರಸಭೆ ಬಿಲ್ಡಿಂಗು, ತಾಲೂಕ್ ಪಂಚಾಯತಿ ಎಲ್ಲ ರಸ್ತೆಗಳ ಅಭಿವೃದ್ಧಿ ಎಲ್ಲಕ್ಕಿಂತ ಹೆಚ್ಚಾಗಿ ಈ ವರ್ಷ ನೆಮ್ಮದಿ ಐತಿ. ಅಂದ್ರೆ ಇವಾಗಲೇ ಯಾರ ಕೆನಲ್ ಮೇಲೆ ಕರಿತಿದ್ರು, ಮಳೆ ಹೆಚ್ಚಾಗಿತ್ತು. ಹಾಗಾಗಿ ಯಾರು ಫೋನ್ ಮಾಡ್ತಾರ ರಾತ್ರಿ 10 ಗಂಟೆ ಮೇಲೆ. ಹಾಗಾಗಿ ನಾನು ಕೂಡ ನೆಮ್ಮದಿಯಲ್ಲಿ ಬಯಲಾಟ ಎಲ್ಲೆಲ್ಲಿ ಕರಿತಾರೆ ಅಲ್ಲೆಲ್ಲಿ ಹೋಗ್ತೀವಿ. ಯಾಕಂದ್ರೆ ನೀರಿಂದಿದ್ರೆ ಬರ್ತಿದ್ದಿಲ್ಲ ನಾವು. ಈ ಸತ ಮಳೆ ಆಗಿತ್ತು, ಮುಂದಿಗೆ ಬಹಳಷ್ಟು ಮಳೆ ಆಗಿ ಸರ್, ಮಳೆ ಕಡಿಮೆ ಅಂದ್ರೆ ಒಳ್ಳೇದಂತ ಹೇಳಿದ್ರು. ಹಾಗಾಗಿ ಆ ಕುರುಗೋಡು ದೊಡ್ಡ ಸಮುದಾಯದಿಂದ ನಮ್ಮ ರೈತರಿಗೆ 2-3 ವರ್ಷ ಏನು ಮೆಣಸಿನಕಾಯಿ ಲಾಸ್ ಆಗ್ಯಾರ, ಆ ಕುರುಗೋಡು ದೊಡ್ಡ ಸಮುದಾಯದಿಂದ ಈ ವರ್ಷ ಒಳ್ಳೆ ರೇಟ್ ಬರಲಿ, ಅವ್ರು ಮಾಡಿದಂಥ ಸಾಲ ತೀರ್ಲೆಂದು ನಾನು ನನ್ನ ಕುಟುಂಬ ಇಡೀ ನಮ್ಮ ಕುಟುಂಬದಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೀವು ಆರಾಮಾಗಿದ್ರೆ ನಾನು ಆರಾಮ. ಯಾಕಂದ್ರೆ ನಿಂತು ಮಾತಾಡೋಕೆ ಅಧಿಕಾರ ಕೊಟ್ಟಿದ್ದು ನೀವಿದ್ರೆ ನಾನೇನಿರಲ್ಲ. ಯಾಕಂದ್ರೆ ಅಧಿಕಾರ ಯಾವತ್ತೂ ಕೂಡ ಶಾಶ್ವತವಾಗಿರಲ್ಲ. ನೀವ್ ಹೆಂಗ್ ಹೇಳ್ತೀರಿ ಹಂಗ ನಾನು ಹೇಳಿದಾಗ ನೀವು ಯಾರು ಹೋಗ್ಬೇಡ. ನೀವು ಇಲ್ಲಿ ಮಕ್ಕಳು ಇಲ್ಲೇ ಮಾಡ್ಕೊಂಬ, ನಾನು ಇಲ್ಲಿ ಚಾಪ್ ಹಾಕೊಟ್ಟು ಇಲ್ಲೇ ಇರೋಣ. ನನಗೆ ಅಧಿಕಾರ ಮದ ಇಲ್ಲಿ ಯಾರು ತಲೆಗಿರಲ್ಲ, ಗೊತ್ತಲ್ಲ. ನನಗೆ ಅಲ್ಲಿ ಬರ್ಲೂಬಾರ್ದಂತೆ ನಾನು ದೇವರಲ್ಲಿ ಕೇಳ್ಕೊಂಬಿ. ಯಾಕಂದ್ರೆ ನನ್ನ ಶಕ್ತಿ ಮೀರಿ ಕೆಲಸ ಮಾಡಕತ್ತಿದ್ವಿ ಇವತ್ತು. ಹಂಗಾಗಿ ಇನ್ನ ನಿಮ್ಮ ಪ್ರೀತಿ ವಿಶ್ವಾಸ ಹೆಚ್ಚೆಚ್ಚು ನಿಮ್ಮ ಆಶೀರ್ವಾದ ನಿಮ್ಗಿದ್ರೆ ಇನ್ನ ಅನೇಕ ಅಭಿವೃದ್ಧಿ ಕೆಲಸಗಳು ಬದಲಾವಣೆ ಇಡೀ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಓಡಾಡ್ತಾರ. ಮೊನ್ನೆ ಒಬ್ಬ ಬಿಜೆಪಿ MLA ಅವರು ಫೋನ್ ಮಾಡಿದ್ರು, ಬಹಳಷ್ಟು ಖುಷಿ ಆಗ್ತಿತ್ತಪ್ಪ, ನಾನು ಹಂಗೆ ಬಳ್ಳಾರಿ ಮೇಲೆ ಹೋದ್ರೆ ನನಗೆ ಒಂದು 2.5 ತಾಸು ಹಂಗಾಗ್ತಿದ್ದಿ, ಅದಕ್ಕೆ ಕುರುಗೋಡು ಮೇಲೆ ಹೋಗಿ ಚಾಲು ಮಾಡ್ಬಿಟ್ಟಿನಿ ಅಂತ ಆರಾಮಾಗಿ ಅಡ್ಡಾಡೋಣ. ಹಾಗಾಗಿ ಇನ್ನು ಹೆಚ್ಚು ಅಭಿವೃದ್ಧಿ ಇವಾಗ ಇನ್ನೊಂದು ವರ್ಷದಲ್ಲಿ ಇಡೀ ಕ್ಷೇತ್ರ ನೀವು ರಾಮಸಾಗರ ಸೈಡ್ ಕಬ್ಬಲ್ ಇನ್ನೊಂದು ವರ್ಷದಲ್ಲಿ ಸಮಗ್ರ ಅಭಿವೃದ್ಧಿ ಅಂದ್ರೆ ರಸ್ತೆಗಳು ಏನಿದೆ PWD ರಸ್ತೆಗಳು ಸಂಪೂರ್ಣವಾಗಿ ಮುಗಿತಾವ. ಈಗ ಯಾವುದೇ ರಸ್ತೆ ಹಿಡ್ಕೊಂಡ್ರು ಕೂಡ ನೀವು ಆರಾಮಾಗಿ ಹೋಗ್ಬೋದು. ಹಂಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಂದ್ರೆ ದೇವ್ರು ಕೊಟ್ಟಂತ ಅವಕಾಶನ ನಾವೇನಂತ ತೋರಿಸ್ಬೇಕಂದ್ರೆ ಇವತ್ತು ನಾನು ಮಾಡಿದ್ರೆ ಕೆಲಸ ನನ್ನ ಕ್ಷೇತ್ರದ ಜನತೆ ಅದು ಗೌರವ ಸಿಕ್ಕಾಗ. ಹಾಗಾಗಿ ನಮ್ಮ ಕ್ಷೇತ್ರದ ಜನತೆ ತಲೆ ಯಾವತ್ತೂ ಕೂಡ ಬಾಗ್ಬಾರ್ದು, ತಲೆ ಎತ್ತು ನಿಂತಿರ್ಬೇಕು ಅಂತ ಕೆಲಸ ಆಶೀರ್ವಾದ ನಾವು ಪಡ್ಕೊಂಡು ಮಾಡ್ಕೊಳ್ಬೇಕು. ಹಂಗಾಗಿ ಎಲ್ಲರೂ ಆರಾಮಾಗಿರ್ಲಿ, ಖುಷಿಯಾಗಿರ್ಲಿ. ಆ ಕುರುಗೋಡು ಎಲ್ಲ ಜನಗಳಿಗೆ ಕುರುಗೋಡು ದೊಡ್ಡ ಸ್ವಲ್ಪ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ, ಸುಖ, ಶಾಂತಿ ಕೊಟ್ಟು ಕಾಪಾಡಿ. ನನ್ನಸಿ ಏನೋ ತಪ್ಪಿಕೊಂಡಲ್ಲಿ ನೀವು ರಾತ್ರಿ 12 ಗಂಟೆ ಕೂಡ ಪ್ರಶ್ನೆ ಮಾಡುತ್ತಾ ಧೈರ್ಯ ನಿಮ್ಗೆ ಇರ್ಬೇಕು. ನಾನು ತಪ್ಪಾದ್ರೆ ನಂದೇ ರೇಟ್ ಎಂಬಲ್ಲ, ನಾನು ತಿದ್ಕೊಂಡು ನೀವೇನು ಹೇಳ್ರು ಆ ದಾರಿಯಲ್ಲಿ ಹೋಗೋಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ತಮ್ಮೆಲ್ಲರೂ ಅಂತ ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಶಕ್ತಿ ಸೋದರ ಶಾಲು ಬಹಳ ಕಾಸ್ಟ್ಲಿ ಹಾಕ್ಯಾರ. ಎಲ್ಲರೂ ವೇದಿಕೆ ಮೇಲೆ ಯಾರು ಬಂದಿರೋರಲ್ಲ ಸ್ವಲ್ಪ ಜಾಸ್ತಿ ಪುಟ್ಟಿ ಬರೆಸ್ಬೇಕು. ಹಲೋ, ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ JM ಗಣೇಶ್ ಅವರು ಸಂಘಕ್ಕೆ 20,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ವಿಜಯಪೇಟೆ ಓಂಕಾರಪ್ಪರ ಅವರು VSSL ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವರು 5,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಏನಕ್ಕೆ 2,000 5,000 ಇರ್ತಾರ, ನೀವೆಲ್ಲ ಅರ್ಥ ಮಾಡ್ಕೊಂಡು. ಕಲ್ಕಪ್ಪ ಅವರು 15. ಕಲ್ಕಪ್ಪ ವಿಶ್ವಭರ್ ಬಸವರಾಜರು 15 ರೂಪಾಯಿಗಳನ್ನ, ಚಾನಲ್ ಧರ್ಮಸಭಾ 2,000 ರೂಪಾಯಿ, ನಾಗರಾಜ್ ಪುರಸಭೆ ಸದಸ್ಯರು 1,000 ರೂಪಾಯಿ, ಶಿವನ 1,000 ರೂಪಾಯಿ, ಅರಸರು ಲೋಕಣ್ಣ 500 ರೂಪಾಯಿ, ಓದೂರು ಹೇಮಂತ್ 1,000 ರೂಪಾಯಿ, ಹೇಮಂತ್ ಭಾಷಾ 500 ರೂಪಾಯಿ, ಕತ್ತಲ್ ಕಲ್ಗುಡಪ್ಪ 1,000 ರೂಪಾಯಿ, ಶೇಖರಣ್ಣ ಪುರಸಭೆ ಅಧ್ಯಕ್ಷರು 5,000 ರೂಪಾಯಿ, ಚನ್ನಪಟ್ಟಣ ಮಲ್ಲಿಕಾರ್ಜುನ ಉಪಾಧ್ಯಕ್ಷರು 2,000 ರೂಪಾಯಿಗಳನ್ನ ಈ ಒಂದು ಸಂಘಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. N. ಜಯದೇವಗೌಡರು
ಮುಖಂಡರು, ಸೋಮಶೇಖರಗೌಡರು ಮುಖಂಡರು, ಶ್ರೀ ನರಸಪ್ಪ ತಹಸೀಲ್ದಾರ್ ಗುರುಗಳು, ಅನೇಕ ಶಾಖಾ ಅಧಿಕಾರಿಗಳು, ಜಸ್ಕಾಂ ಹಾಗೂ ಮತ್ತು ಸಿಬ್ಬಂದಿ ವರ್ಗ, ಎಚ್ ಹೇಮಾದ್ರಿ ಮುಖಂಡರು, BM ಯರಿಸ್ವಾಮಿ ಅವರು ಮುಖಂಡರು, NM ಪ್ರೇಮಸ್ವಾಮಿ ಮುಖಂಡರು, ಶ್ರೀ ರುಮಾಲ್ ಗೂಳಪ್ಪ ಮುಖಂಡರು, ಚಾಣಾಳ ಆನಂದ ಧರ್ಮದೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರು, ಯಲ್ಪಾಪುರ ಬಸವರಾಜ ಗಂಗಮ್ಮ, ಶ್ರೀ ಬಂಗಿ ಸಾಲಣ್ಣ ಮುಖಂಡರು, ಕರಡಿ ನಾಗಪ್ಪ ಮುಖಂಡರು. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಈ ನಾಟಕದ ಮೇನೇಜರ್ ಕಡೆಯಿಂದ. ಈರಣ್ಣ ಗುಡಿ ದೊಡ್ಡಬಸಪ್ಪನವರು ವೇದಿಕೆ ಬರಬೇಕಾಗಿ ಕೇಳಿದ್ದೇನೆ. ಅವಸರ ಲೋಕಣ್ಣ, ಅವಸರ ಬಸವರಾಜ, ದೊಮ್ಮೂರು ಈರಪ್ಪ, ಮರಾಠಿ ಲಿಂಗಪ್ಪ 2000, ರಂಗಪ್ಪ, ಶ್ರೀರಾಮುಲು ದೊಡ್ಡಬಸಪ್ಪ, ಅಗಸರ ಶ್ರೀನಪ್ಪ, ಮುಲ್ಲಾರ್ ಹನೀಫ, DK ಸಿದ್ದಯ್ಯ, ಮೂರನೇ ರಂಗಪ್ಪ, ಪೂಜಾರಿ ಸಿದ್ದಯ್ಯ, ಯಡಿಯೂರಪ್ಪನ ಹಾವಪ್ಪ, ಚಂದ್ರಪ್ಪ ಮಲ್ಲಯ್ಯ, ನಾಯಕರು ಬಸವಣ್ಣ ವೇದಿಕೆಗಳು ಆಗುತ್ತಲ್ಲಪ್ಪ. ರಂಗಪ್ಪ, ಶ್ರೀರಂಗಪ್ಪ, ರಂಗಪ್ಪ ವೇದಿಕೆಗಳು ಆಗುತ್ತಲ್ಲ. ಅದೇ ರೀತಿಯಾಗಿ ನಾಯಕರು ಬಸವಣ್ಣ ವೇದಿಕೆಗಳು ಆಗುತ್ತಲ್ಲ. ಕೃಷ್ಣಪ್ಪ, ಮೊದಲೇ ಕೃಷ್ಣಪ್ಪ, ಮೊದಲೇ ಕೃಷ್ಣಪ್ಪ, ರಾಜ ಬಿಜೆಪಿ ಮುಖಂಡರ ಜನಕುಂಟ ಮೇಲೆ ದೊಡ್ಡಬಸಪ್ಪ, ಮೊದಲೇ ರಾಜ ಮುಲ್ಲಾರ್ ಹನೀಫ, ಮೂರನೇ ರಂಗಪ್ಪ ಸಂಘದ ಪರವಾಗಿ 1 ರೂಪಾಯಿ. ಒಬ್ಬರು ಮೇಲೆ ಸಹ ಡಬಲ್ ನಾಗೇಶ